ಮತ್ತಾಯ 8:7 ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂಬುದಾಗಿ ಯೆಶಾಯ ಪ್ರವಾದಿಯಿಂದ ಬರೆದಿದ್ದಾರೆ ಎಂಬುದಾಗಿ ಹೇಳಿದೆ. ಹಾಗಾದರೆ ಯೆಶಾಯನು ಏನೆಂದು ಬರೆದಿದ್ದಾರೆ ಎಂಬುದನ್ನು ಯೆಶಾಯ ಅಧ್ಯಾಯ 53ರಲ್ಲಿ ನೋಡೋಣ. ಆತನು ತಾನೇ ನಮ್ಮ ಸಂಕಟಗಳನ್ನು ಅನುಭವಿಸಿದನು, ಬಾಧೆಗಳನ್ನು ಹೊತ್ತುಕೊಂಡನು. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಸಂಕಟಗಳುಂಟು. ಒಂದೊಂದು ಕುಟುಂಬದಲ್ಲೂ ಒಂದೊಂದು ರೀತಿಯ ಬಾಧೆ, ರೋಗ ಮತ್ತು ದುಃಖ ಸಂಕಟಗಳುಂಟು. ಯಾವ ಸಮಯದಲ್ಲಿ ದುಃಖ ಸಂಕಟಗಳು ನಮ್ಮನ್ನು ಹಿಡಿಯುತ್ತವೆ ಎಂದು ನಮಗೆ ತಿಳಿಯದು. ಯೆಶಾಯ 53:5ರಲ್ಲಿ ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ಎಂದು ಯೆಶಾಯ ಹೇಳಿದ ಹಾಗೆ ನಾವು ಇಂದು ನಡೆದುಕೊಳ್ಳುತ್ತಿದ್ದೇವಾ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಯಾಕೆಂದರೆ ನಾವು ಇನ್ನೂ ಯೇಸುವಿಗೆ ದ್ರೋಹಿಗಳಾಗಿ ಜೀವಿಸುತ್ತಿದ್ದೇವಾ? ನಮ್ಮ ಅಪರಾಧಗಳು ಯೇಸುವಿಗೂ ನಮಗೂ ತಡೆಗೋಡೆಯಾಗಿದೆಯಾ ಎಂದು ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಯೇಸುವಿಗೆ ಪ್ರಾರ್ಥನೆಯಲ್ಲಿ ಒಪ್ಪಿಸಿಕೊಟ್ಟು ಬಿಡುಗಡೆ ಹೊಂದಿ ಪರಿಶುದ್ಧ ಆತ್ಮವನ್ನು ಪಡೆದು ಮತ್ತೆ ಅದೇ ತಪ್ಪುಗಳನ್ನು ಮಾಡದೆ ಜೀವಿಸಬೇಕು. ಹಾಗೆ ಜೀವಿಸಿದರೆ ಯೆಶಾಯನು ಹೇಳಿದಂತೆ ಸುಕ್ಷೇಮವನ್ನುಂಟುಮಾಡಿ ಆತನ ಬಾಸುಂಡೆಗಳಿಂದ ಗುಣಪಡಿಸಿ ಎಲ್ಲ ಬೇನೆ ಸಂಕಟಗಳಿಂದ ಬಿಡಿಸಿ ಭೂಲೋಕದಲ್ಲಿ ನಮ್ಮನ್ನು ಉನ್ನತವಾಗಿ ನಡೆಸುವನು.